ತಂಗಿ ಹಾ ಏನು ಹೇಳತ್ಯಾರ ಹೇಳಲ್ವಾ ಎಲ್ಲ ಬಿಟ್ಟಾರ ತಮ್ಮ ಈಗ ಹೌದೌದು ಒಳಗ ಕುರಿ ಟಗರ ಬಂದದ ಹೌದಾ ಎಲ್ಲ ಹೋತು ಹೌದೌದು ಇನ್ನು ಕುರಿ ಟಗರ ಒಂದು ಗಜ ಆಗಬೇಕಾಗ್ಯದ ಹೌದು ನಾವು ಎಡಬಿಡದೆ ಕಾರ್ಯಕ್ರಮ ಮಾಡಿತಮ್ಮ ಹೌದೌದು ಇಂದೀಗ 15 ದಿವಸ ಆತ್ರಿ ಹೌದು ಎಡಬಿಡದೆ ಕಾರ್ಯಕ್ರಮ ಮಾಡ್ಲಕತ್ತೀವ ಹೌದೌದು ಸೂರ್ ಒಂಜರ ದಿಪ್ಪ ಹಿಡ್ದಾವ ಹೌದು ದಯವಿಟ್ಟು ದೈವದವ್ರು ಏನು ಮಾಡ್ಬೇಕಾಗ್ಯದ ಹೌದೌದು ನಿಮ್ಮ ಹೊಟ್ಟಿ ಒಳಗೆ ಹಾಕೋಬೇಕಂತ ಕಳ್ಕಳಿ ವಿನಂತಿ ಹೌದು ಅದಕ್ಕೆ ಏನು ಹೇಳತ್ಯಾರು ಹೇಳು 1,000 ಕುರಿ ಇರ್ತಾವತ್ತಿಪ್ಪ ಹೌದೌದು ಅದ್ರೊಳಗೆ ಒಂದ ಟಗರ್ ಇರ್ತದ ಹೌದು ಹೇಳಲ್ವ ಏನ ಒಟ್ಟ ಒಂದ ಟಗರ ಹೌದು 1000 ಕುರಿಗೆಲ್ಲ ಸಂಭಾಳಿಸ್ತೈತ ಹೌದು ಯಾವನಮ್ಮ ವರ್ನಾಳ ಒಳಗದಾಗೈತಿ ಅದು ಅಲ್ಲೇ ಬರ್ಬೇಕಾಗ್ಯದ ಹೌದೌದು ಕಟ್ಟಿ ಕಾಲ ಕಟ್ಟಿಗೆ ಕುಂಡ್ರಬೇಕಾಗ್ಯದ ಬಿಡ್ಬೇಕಲ್ಲ ನಿನಗ ತಮ್ಮ ಏನು ಹೇಳತ್ತೀರಿ ನೀನ ಹೇಳಿ ಹೋಗಿದ್ದಿಲ್ಲ ಎಲ್ಲ ಟೇಜ್ ಮೇಲೆ ಏನಾತು ನಡಿಲಿ ಸಣ್ಣಂಗೆ ಅರೇ ಹಾ ಜಗತ್ತೆ ಕಾನಸಿದೆ ಜಗದಂಬ ಮಂತ್ರದಿಂದ ಮಾಡೇಟೆ ಬೆಂಬ ಮಂತ್ರದಿಂದ ಮಾಡೇಟೆ ಬೆಂಬ ನಿನ್ನ ಬೆಟ್ಟನ ಹುಡುಕಿ ನೋಡಿದರ ಎಲ್ಲ ಮಾತವ ಪೂರ್ವದೊಳಗ ಎಲ್ಲ ಮಾತವ ತಳದ ಒಳಗ ಎಲ್ಲ ಮಾತವ ನಿನ್ನ ಬೆಟ್ಟನ ಹುಡುಕಿ ನೋಡಿದರ ಎಲ್ಲ ಮಾತವ ಎಲ್ಲ ಮಾತವ ಪೂರ್ವದಲ್ಲಿ ಒಳಗ ಬಿದ್ದಾಳ ತೀರ್ಥನೇನ ಸಾಂಬ ಒಳಗ ಬಿದ್ದ ತೀರ್ಥನೇನ ಸಾಂಬ ಜಲ ಮುರದತ್ತ ನೆಲ ಮಾಡಿ ಮೇಲೆ ಕೂತಿದಾಳೋ ನಂಬ ಹತ್ತಿ ಮ್ಯಾಲ ಕೂತಿದಾಳೋ ನಂಬ ಏನೇಮಿ ಕೇಳ ಕೂತಿದಾಳೋ ನಂಬ ಜಲ ಮುರದತ್ತ ನೆಲ ಮಾಡಿ ಮೇಲೆ ಕೂತಿದಾಳೋ ನಂಬ ಹತ್ತಿ ಮ್ಯಾಲ ಕೂತಿದಾಳೋ ನಂಬ ಬಾಳಿಗೆರಿ ಊರೈತಿ ಎಂಬ ದೇವಿ ನಿನ್ನ ಗುಡಿಯ ಕಲಕಾಂಬ ತಾಯಿ ನಿನ್ನ ಗುಡಿಯ ಕಲಕಾಂಬ
ಒಲಿಯವ ಜಗದಾಂಬ ಸಭಾದಾಗ ಒಲಿಯವ ಜಗದಾಂಬ ಮೂರು ಮಂದಿಗೆ ಒಲಿಯವ ಜಗದಾಂಬ ಹೇಯಗ ಹೇಯಗ ಒಲಿಯವ ಜಗದಾಂಬ ಸಭಾದಾಗ ಒಲಿಯವ ಜಗದಾಂಬ ಎಲ್ಲ ನಮಗ ಒಲಿಯವ ಜಗದಾಂಬ ಹೇಯಗ ಏನ್ ಹೇಳತ್ಯಾರು ಏನ್ ಹೇಳತ್ತಾರಿ ನಿನ್ನ ಕೇಳೋದೈತಿ ಹೋತುಗಳು ಬಂದಾವ ನೋಡು ಹೋತ ಕುರಿ ಬಂದಾವ ಒಂದ್ 1000 ಕುರಿ ಇರ್ತಾವತ್ರಿ ಅದ್ರೊಳಗ ಒಂದ ಟಗರ್ ಇರ್ತದತ್ ಎಲ್ಲಕ್ಕೂ ಅದ ಕರೆಂಟ್ ಸಪ್ಲೈ ಮಾಡ್ತೈತಿ ಅಲ್ಲಿಂದ ಸಪ್ಲಾಯಿ ಇದ ಇರ್ಬೇಕ ಟಗರ್ ತಮ್ಮ ಏನಾಗ್ತದ 1000 ಕುರಿಯಾಗ ಏನಾಗ್ತದ ಒಂದ ಟಗರ್ ಇರ್ತೈತಿ ಅಂತ ಹೇಳ್ದಿ ಹೇಳತ್ತಾರು ನನಗೊಂದ್ ಜರ ಸಂಶಯ ಬರ್ತದ ಏನು ಸಂಶಯ ಬರ್ತದ 1000 ಕುರಿಯಾಗ ಒಂದ್ ಟಗರ ಎಲ್ಲಕ್ಕೂ ಅದ ಸಪ್ಲೈ ಮಾಡ್ತೈತಿ ಅಂತ ಹೇಳ್ದಿ ಹೇಳತ್ತಾರು ಜೋರ್ ಕರ್ತ ಏನಾಗ್ತದ 1000 ಕುರಿ ಎಲ್ಲ ಕೂಡಿ ಒಮ್ಮೆ ಕೆಲಸಕ್ಕೆ ಬಂದು ಅಂದ್ರ ಏನ್ ಮಾಡ್ತದ ನಿತ್ಯನ ಹೊಯ್ಕೋಬೇಕತ್ತಿ ಕಣದಾಳ ಕಡೆ ಮಾರಿ ಮಾಡಿ ಇಲ್ಲ ನಿನ್ನಂತೇನ ಆಗಲಿ ಅವಂಗ ಇವ್ ಕೋಚಿಂಗ್ ಕೊಡ್ಲತ್ತೇನಿ ಆ ಮಗ್ಗ ಇವ್ ಕೋಚಿಂಗ್ ಕೊಡ್ಲತ್ತೇನ ಒಳಗ ಹಂಗ ಫರ್ಕ್ ಮ್ಯಾಗಿರ್ತಾವು ಏನ ಫರ್ಕ್ ಮ್ಯಾಗಿಲ್ಲ ಅದು ತಮ್ಮ ಹೆಂಗ ಜೋರ್ ಕರ್ತ ಎಲ್ಲಾ ಕೂಡಿ ಬಂದು ಒಮ್ಮೆ ಗಂಟು ಬಿದ್ರನ ಏನಾಗ್ತತಿ ಕೆಲಸ ಬೇಡ ಬರೇ ತಿಕ್ಕಾಡೆ ಕೊಲವಲ್ವನ ತಿಕ್ಕಾಡೆ ಕಿವ್ ಮಂದ ನೋಡ್ರಿ ಟಗರ್ದ ಮಾರ್ಯವ ಏನ ನೀವು ನಾನು ಅದಕ್ಕೆ ತಮ್ಮ ಏನಾಗ್ತತಿ ಹೇಳತ್ಯಾರ ಏನ್ ಹೇಳತ್ತಾರು ಎಲ್ಲ ಪರಮಾತ್ಮ ಮಾಡ್ಯಾನು ಪರಮಾತ್ಮನಿಂದ ಜಗ ಹುಟ್ಟ್ಯದ ಹೌದೌದು ಮತ್ತ ಎಡಬಿಡದೆ ಹೇಳತ್ಯಾರು ಹೇಳತ್ತಾರು ಇದ್ರೊಳಗ ಪಗಾರ ಸುದ್ದಿ ತಂದಾರ ಹೆಂಗ ತಂದಾರ ಏನತ್ ಹೇಳಿ ಏನತ್ತ ಇವಂಗ 1000 ಇದ್ದಾಗ ನನಗ 500 500 ನನಗ ಅವಂಗ 500 ಇದ್ದಾಗ ನನಗ 250 ಹಿಂಗ ಅವಂಗ 50 ಇದ್ದಾಗ ನನಗ 25 ನಾ ಕಮ್ಮಿ ಪಗಾರದಕ್ಕಿದನ ತಮ್ಮ ಹೇಳತ್ತಾನು ನಾ ಕಮ್ಮಿ ಪಗಾರದಕ್ಕಿತ ನೀ ಹೇಳ್ತಿ ಇರ್ಲಿ ನಿನ್ನಂತೇನ ಹೋಗ್ಲಿ ಏನಾಗ್ತದ ಈಗ ಸದ್ಯಕ್ಕ ನಾ ಕಮ್ಮಿ ಪಗಾರದಕ್ಕಿ ನೀ ಫುಲ್ ಪಗಾರದವ ಹೌದೌದ್ರಿ ಮತ್ತ ನನಗ ಫುಲ್ ಫ್ರೀ ಆಗ್ಯದಲ್ಲ ನಿನಗೊಂದು ಹಾಫ್ ಫ್ರೀ ಆಗ್ಬೇಕಾಗಿತ್ತಲ್ಲ ಆಗ್ಬೇಕಲ್ಲ ನಿನಗೆ ಯಾಕಾಗಿಲ್ಲ ನೀ ಫುಲ್ ಅದಾವ ನಾ ಹಾಫ್ ಅದಕ್ಕೆ ಮತ್ ನಿನಗೆ ಫುಲ್ ಆಗತ್ತೆ ಮತ್ತೆ ನನಗೆ ಫುಲ್ ಫ್ರೀ ಐತಿ ನಿನಗೊಂದು ಹಾಫ್ ಫ್ರೀ ಇರಬೇಕಲ್ಲ ಆಗೈತ್ರಲ್ಲ ಇವ್ರಿಗೆ ಯಾವಾಗ ಹಾವೇಡ್ಸ ಓಟಿ ಹಾಪ ಹೋಳು ಉಪ್ಪಿನಕಾಯಿ ಇದ್ದಂಗಿವ ಆ ಕಡೆ ಕೌಸ್ಗ ಈ ಕಡೆ ಕೌಸ್ಗ ಅದಕ್ಕ ಏನಾಗ್ತದ ಅವಂಗೊಂದು ಭ್ರಮೆ ಬಡದದ ತಮ್ಮ ಏನಂತ ಬಡದದ ಬಾಳಿಗೇರಿ ಬಸ್ಸು ನನ್ನ ಮೇಳದಾಗ ಬರಂಟ್ಲೆ ನಂದು ಎಲ್ಲ ಚಲೋ ನಡ್ದೈತೆ ಅನ್ನೋದೊಂದು ಭ್ರಮೆ ಬಡದದ ಹಂಗೆಲ್ಲ ಹುಡುಗ ಎಕ್ಸಾಮ್ಗೆ ಹೋಗ್ಯಾನ ಅವ್ರ ತಮ್ಮ ಅದಕ್ಕೆ ಬಂದಿ ತಮ್ಮ ಸತ್ಯದಿಂದ ಎಲ್ಲರೂ ದೈವದವ್ರು ಕೂತೀರಿ ವಿಚಾರ ಮಾಡ್ರಿ ಹಂಗ ಈ ಗಡಿಯ ನನ್ನ ಮೇಳದಾಗಿತ್ತು ಏನು ಅವನ ಮೇಳದಾಗಿತ್ತು ಯೂಟ್ಯೂಬ್ ಚಾನೆಲ್ದವ್ರು ನೀವು ಹೇಳ್ರಿ ಮತ್ತೊಬ್ಬರ ಆಗಲ ಕಸ್ಕೊಂಡು ತಿನ್ನಬಾರ್ದು ಲಕ್ಷ್ಮಣ ಸತ್ಯ ಹೇಳ್ರಿ ಎಲ್ಲರೂ ಕೈ ಮಾಡಿ ಬಾಳಿಗೇರಿ ಚಂದನೋ ಏನು ಬಾಳಿಗೇರಿ ಚಂದನೋ ಏನು ಲಕ್ಷ್ಮಣೋ ವಿದ್ಯಾಶ್ರಯ ಬಾಳಿಗೇರಿ ಚಂದನ ಮನ್ಯಾಗವ ಮೊದಲ ಈಗಿಲ್ಲಲ್ಲ ಈಗ ಮನ್ಯಾಗದಾರ ಅವರು ಇರ್ಲಿ ಏನಾಗ್ತದ ಅದಕ್ಕೆ ತಮ್ಮ ಅವರು ಹೇಳತ್ತಾರು ಏನ್ ಹೇಳತ್ತಾರು ಪರಮಾತ್ಮ ದೊಡ್ಡವದಾನು ಹೇಳ್ತಾರು ಅಷ್ಟೇ ಅವನ ಸಲವ್ಯಾನು ಮತ್ತೆ ಹೇಳತ್ಯಾರ ಏನಾಗ್ತದ ಅದಕ್ಕೆ ನಾವೇನ್ ಹೇಳ್ಬೇಕಾಗೈತಿ ಏನ್ ಹೇಳ್ಬೇಕಾಗ್ಯದ ದೇವ್ರ ಅಂದ್ರೆ ಹೆಂಗ್ರಿ ಒಂದು ಶಿಶು ಹತ್ಯೆ ಒಂದು ಸ್ತ್ರೀ ಹತ್ಯೆ ಒಂದು ಗೋ ಹತ್ಯೆ ಮಹಾಪಾಪ ಅಂತ ಹೇಳ್ತಾರ ನಿನ್ನ ದೇವ್ರ ದೊಡ್ದಿದ್ರ ಏನಾಗ್ತದ ಶಿಶುವಿನ ಹತ್ಯೆ ಮಾಡಬಾರ್ದು ಮಾಡಬಾರ್ದಲ್ಲ ಪುಣ್ಯದ ಕೆಲಸ ಅಷ್ಟೇ ಮಾಡ್ಬೇಕು ಪಾಪದ ಕೆಲಸ ಮಾಡಬಾರ್ದು ಮಾಡಬಾರ್ದಲ್ಲ ನಿನ್ನ ಪರಮಾತ್ಮ ಹಂಗಲ್ಲ ಹೆಂಗ ಒಂದು ಶಿಶುವಿನ ಹತ್ಯೆ ಮಾಡ್ಯಾನವ ಏನಾಗೈತಿ ಯಾವಾಗ ಮಂಗಳ ಮೂರ್ತಿ ಇದ್ದ ಮನಿ ಒಳಗ ಏನಾತು ಶ್ರೀಕಾಲ ಜ್ಞಾನಿ ಪರಮಾತ್ಮ ಇದ್ದ ಏನಾತವಾಗ ಅವಾಗ ತಿಳಿಬೇಕಾಗಿತ್ತಲ್ಲ ತಿಳಿಬೇಕ್ರಲ್ಲ ನನ್ನ ಮಗ ಐತಿ ನನ್ನ ಮನ್ಯಾಗ ನಾವು ಹೊಡಿಬಾರ್ದನ್ನು ತಿಳಿಬೇಕಾಗಿತ್ತಲ್ಲ ತಿಳಿಬೇಕಲ್ಲ ತಿಳಿದು ತಪ್ಪು ಮಾಡಿದ್ವಿ ನಾನು ತಿಳಿಯಲ್ದ ತಪ್ಪು ಮಾಡಿದ್ವಿ ಹೌದೌದು ಇದನ್ನ ಎಲ್ಲಾ ಬಿಟ್ಟಾನ್ರಿ ಏನ್ ಚಾಲು ಮಾಡ್ಯಾರ ಒಳಗ ಯೌನೇಶ್ವರ ರಾಜ ಬಂದಾನ ಏನಂತಾರು ಒಟ್ಟ ಹೆಣ್ಮಕ್ಳಿಂದ ಹಡ್ದಾನತ್ರವ ಏನ ಹೆಣ್ಣಿಲ್ಲದ ಹಡ್ದಾನು
ಯವನೇಶ್ವರ ರಾಜ ದೊಡ್ಡವ. ಹೇಳತಾರ. ನಿನಗ ಗೊತ್ತಿಲ್ಲ ಒಳಗಿನ ಮಲು ಏನಾಗ್ತದ? ಯವನೇಶ್ವರ ರಾಜಾಗ ಹ್ಯಾಂಡ್ರ ಬಾಳ ಮಂದಿದ್ರು. ಏನಾತವ? ಮಕ್ಕಳಾಗಿದ್ದಿಲ್ಲ. ನೀ ಹೇಳ್ತಿ ಏನ್ ಹೇಳ್ತಾರ? ಗಾಂಡಿದ್ರ ಮಕ್ಕಳಾಗ್ತಾವತ್ ನೀ ಹೇಳ್ತಿ. ಯವನೇಶ್ವರ ರಾಜ ಗಣಸಿದ್ದು ಹೆಂಗಸಿದ್ದು ಒಂದು ಭೂಮಿ ಸುಮಾರು ಐತಿಪ್ಪ. ಹೌದೌದ್ರಿ. 100 ಭೂಮಿ ಇದ್ವಲ್ಲ, ಒಂದು ಭೂಮಿ ಆಗ್ರೆ ಬೆಳಿ ತೆಗಿಬೇಕಾಗಿತ್ತಲ್ಲ. ಬೇಕಲ್ಲ. ಏನ ನಿಂದು ಲೋ ಆಗಿತ್ತು, ಏನ ಬೀಜ ಬೆಳೆದ ಹೇಳ್ತಾರಲ್ಲ. ಹೌದೌದ್ರಿ. ಬೀಜನ ಬ್ಯಾಟ್ರಿ ಲೋ ಆಗಿತ್ತು. ಇಲ್ಲ ಚಾನ್ಸ್. ಅದಕ್ಕೆ ತಮ್ಮ ಏನು ಹೇಳತ್ತಾರೋ? ಏನ್ ಹೇಳತ್ತಾರಿ? ಯವನೇಶ್ವರ ರಾಜ ಗರ್ಭ ತಾಳಿದ. ಹೌದೌದ್ರಿ. ಯವನೇಶ್ವರ ರಾಜ ಗರ್ಭ ತಾಳಿದ ಅಂತ ಹೇಳಿದಿ. ಹೇಳತ್ತಾರಿ. ನೀರಂದ್ರ ಹೆಣ್ಣ, ನೀರಂದ್ರ ಹೆಣ್ಣ. ಸಪ್ತ ಋಷಿಗಳು ಏನ್ ಮಾಡಿದ್ರು? ಮಂತ್ರಿಸಿ ನೀರು ಕೊಟ್ಟಿದ್ರು. ಏನಾತವ? ಎದಕ್ಕೆ ಕೊಟ್ಟಿದ್ರು? ನಿನ್ನ ಮನಿ ಒಳಗ ನಿನ್ನ ಹ್ಯಾಂಡ್ರಿಗೆ ಇವ ನೀರು ಓದು ಕುಡು ಗರ್ಭ ತಾಳ್ತಾರ ಅಂದಿದ್ದ. ನೀರಂದ್ರ ಹೆಣ್ಣ, ಮನೆ ಆ ಚೆರಿಗೆ ಅಂದ್ರ ಹೆಣ್ಣ. ನೀರು ತುಂಬಿ ಮಾಡಿ ಒಳಗೆ ಇಟ್ಟಿದ್ದ. ಏನಾತವ? ರಾತ್ರಿ ಇವಂಗ ನೀರಡಿಕೆ ಅದು ಅವ ನೀರು ತಗೊಂಡು ಇವ ಕುಡುದ. ಏನಾತ್ರಿ? ನೀರಂದ್ರ ಹೆಣ್ಣ. ನಾನು ನೀರು ಕುಡಿದ ಮೇಲೆ ಗರ್ಭ ಆಗ್ಯಾನು. ಏನ ಹಂಗ ಆಗ್ಯಾನು? ಬೇಕಲ್ಲ. ನಾನು ನೀರು ಕುಡಿದ ಮೇಲೆ ಅವ್ ಗರ್ಭ ಆಗ್ಯಾನಂದ್ರ ನಿಮ್ಮ ಅಪ್ಪನ ತಾಕತ್ತಿಲ್ಲ ಅದ್ರೊಳಗ. ನೀರಂದ್ರೆ ಹೆಣ್ಣ, ನನ್ನಿಂದ ನೀ ಗರ್ಭ ಆಗಿ, ನಿನ್ನಿಂದ ನಾ ಗರ್ಭ ಆಗಿಲ್ಲ. ನೀರಂದ್ರೆ ಹೆಣ್ಣ, ನಾನು ನೀರು ಕುಡಿದ ಬಳಗ ಗರ್ಭ ಆಗಿಲ್ಲ. ಅದು ಹೆಂಗ? ನೀ ಹಂಗ ಹೂನ್ ಅನ್ನೋದಿನ. ಸರ್ವ ಸಂಪತ್ತ ಗುಣದ ದೇವರಿಗೆ ಕಡಿಮೆ ಪಾಪ ಪುಣ್ಯ ಜೋಡೆ ಬರೆದು ಶಿವಗ ಏನ ಕಾರಣ